ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐಸ್ ಕ್ರೀಮು ಜಾತ್ರೆಗೆ ಹೋಗ್ತೀವಿ. ಯಾಕೆ ನಾವು ಕೇಳಿ ಬಾರವ ಚಪ್ಪಲಿ ಹಾಕೊಂಡು ಸಗಣಿ ಆದ್ರೆ ಏನೂ ಆಗಲ್ಲ. ಗುಡ್ ಮಾರ್ನಿಂಗ್ ಲಹರಿ. ಏನಮ್ಮ ಎಲೆ ಕೊಡ್ತಿದ್ಯಾ? ಎಲೆ ಕಚ್ಚಕ್ ನೀನು ಅಸಿಸ್ಟೆಂಟಾ? ನಮ್ಮಪ್ಪ ಚಾಕಲೆಲ್ಲ ಕಟ್ ಹಾಯ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಇದು 3 ದಿನದ ವ್ಲಾಗ್ ಆಗಿರುತ್ತೆ. ಮಂಗಳವಾರದ್ದು ಇದು ಫಸ್ಟ್. ಇದು 2 ಸಿಲಿಂಡ್ರ್ ಇದ್ರೂ ಕೂಡ ಸಿಲಿಂಡ್ರು ತುಂಬಿಸ್ಕೊಂಡಿಲ್ಲ, ಕರೆಂಟು ಕೂಡ ಇರಲಿಲ್ಲ. ಹಾಗಾಗಿ ಊಟಕ್ಕೆ ಏನು ಮಾಡೋದು ತಿಂಡಿಗೆ ಅನ್ನೋ ಥರ ಆಗಿಬಿಟ್ಟಿತ್ತು. ಕರೆಂಟ್ ಬರುತ್ತೆಲ್ಲ ನೋಡೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿದೆ. ಬಟ್ ಬೆಳಗ್ಗೆ ತಿಂಡಿಗೆ ಬಂದಿರಲಿಲ್ಲ. 9 ಗಂಟೆ ಅಷ್ಟರಲ್ಲೆಲ್ಲ ಹೊಟ್ಟೆ ಹಶ್ವಾಗ್ತಾಯಿತ್ತು. ಹಾಗಾಗಿ ಅವಲಕ್ಕಿ ಇತ್ತು, ಅದಕ್ಕೆ ಕಾಯಿ ತುರಿ ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಕರೆಂಟ್ ಬಂತು. ಸೊಪ್ಪು ಕಾಳು ಎಲ್ಲ ಇತ್ತು, ಅಂದರೆ ಕಾಳೆಲ್ಲ ನೆನೆಸಿಟ್ಟಿದ್ದೆ ಸೊಪ್ಪಿನ ಸಾಂಬಾರು ಮಾಡಬೇಕು ಅಂತ. ಈ ಕಡೆ ಬೇಯಿಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ನನ್ನ ರೆಸಿಪಿಗಳನ್ನು ಕೇಳ್ತಾ ಇದ್ದೀರಾ, ಖಂಡಿತ ಇನ್ಮೇಲೆ ಜಾಸ್ತಿ ಶೇರ್ ಮಾಡ್ತೀನಿ. ನಾನು ಹಾಗೇ ಡೀಟೇಲಾಗಿ ಅಷ್ಟೊಂದು ಶೂಟ್ ಮಾಡ್ಕೊಳ್ತಿರ್ಲಿಲ್ಲ. ಹಾಗೆಯೇ ಒಂದು ಸಲ ಚಿಕ್ಕದಾಗಿ ಹೇಳ್ಬಿಡ್ತಾ ಇದ್ದೆ. ಇನ್ನು ಮುಂದೆ ಮಾಡ್ತೀನಿ, ನನ್ನ ರೆಸಿಪಿ ಕೇಳ್ತಾ ಇದ್ದೀರಾ. ಹಾಗಾಗಿ ಸೊಪ್ಪಿನ ಸಾಂಬಾರಿಗೆ ಮಿಕ್ಸ್ ಕಾಳುಗಳನ್ನೆಲ್ಲ ಹಾಕಿ ಕಿಚಡಿ ಮಾಡಿದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಸಾಂಬಾರು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬರೀ ಬೇಳೆ ಹಾಕಿ ಮಾಡೋದಕ್ಕಿಂತ ಕಡಲೆಕಾಳು, ಬಟಾಣಿ ಕಾಳು, ಹೆಸರು ಕಾಳು, ಮೊಳಕೆ ಹುರುಳಿಕಾಳು ಜೊತೆಗೆ ತೊಗರಿಬೇಳೆ, ಸ್ವಲ್ಪ ಅವರೆಬೇಳೆ ಇಷ್ಟನ್ನು ಕೂಡ ಹಾಕಿದ್ದೀನಿ. ಒಲದ ಸೊಪ್ಪಿದು ಸಾಂಬಾರು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದ್ರ ಜೊತೆಗೆ ಸಿಹಿ ಕಾಯಿ ರಸ ಮಾಡಿದ್ದೀನಿ. ಕಿಚಡಿಗಂತೂ ಕಾಯಿ ರಸ ಸಖತ್ತಾಗಿರುತ್ತೆ. ಹಾಗಾಗಿ ಇದಕ್ಕೆ ಬೆಲ್ಲ, ಎಳ್ಳು ಮತ್ತು ಎಳ್ಳನ್ನು ಹುರಿದುಬಿಟ್ಟು ಹಾಕಿದ್ದೀನಿ. ಕಡಲೆಕಾಯಿ 1 ಅಥವಾ 2 ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಂಡಿರೋದು ಸಿಹಿ ಕಾಯಿ ರಸ. ಇದು ತುಂಬ ಚೆನ್ನಾಗಿರುತ್ತೆ ಕಿಚಡಿ ಜೊತೆಗೆ. ಕಿಚಡಿ ರೆಸಿಪಿ ಕೇಳಿದ್ರಿ, ಅದಕ್ಕೋಸ್ಕರ ಟ್ರೈಪೋಡ್ಗೆ ಫೋನ್ ಇಟ್ಟು ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಏನಾಯಿತು ಅಂತ ಗೊತ್ತಿಲ್ಲ. ಶೂಟೇ ಆಗಿಲ್ಲ ಕಿಚಡಿ ರೆಸಿಪಿ. ಸಿಂಪಲಾಗಿ ಒಂದು ಸಲ ಹೇಳ್ಬಿಡ್ತೀನಿ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಳ್ಳೋದು. ಹಾಗೆ ಸ್ವಲ್ಪ ನಾನು ಕಡಲೆಬೇಳೆ ಕೂಡ ಹಾಕಿದ್ದೀನಿ. ಅದನ್ನು ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ನೀರು ಹಾಕ್ಕೊಳ್ಳೋದು. ನೀರು ಬಿಸಿ ಆದಮೇಲೆ ಹಸಿ ಕಾಯಿ ತುರಿ ಹಾಕಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪದ ಪುಡಿ ಹಾಕಿ ಅಕ್ಕಿಯನ್ನು ತೊಳೆದಾಕಿ 1 ವಿಷಲ್ ಕೂಗಿಸ್ಕೊಂಡ್ರೆ ಕಿಚಡಿ ರೆಡಿ ಆಗುತ್ತೆ. ಹಾಗೇ ಹೇಳಿದ್ದೀನಿ. ಅಥವಾ ಇಲ್ಲ ರೆಸಿಪಿ ಮಾಡೇ ತೋರಿಸ್ಬೇಕು ಅಂತಂದರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ. ಅದು ಹೇಗೆ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ. ನಾನು ಆನ್ ಮಾಡೋದನ್ನೇ ಮರೆತನೋ ಅಥವಾ ಆನ್ ಆಗಿನೋ ಅದು ಶೂಟ್ ಆಗಿಲ್ವೋ ಏನು ಅಂತ ಗೊತ್ತಿಲ್ಲ. ಅದು ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಹಾಗೇ ಹೇಳಿದ್ದೀನಿ. ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ರೆಸಿಪಿ ಮಾಡೇ ತೋರಿಸ್ತೀನಿ. ಅಲ್ಲಿಂದ ತೋಟಕ್ಕೆ ಹೋದೆ. ಅಲ್ಲೊಂದು ನಾಯಿ ಬಂದಿತ್ತು. ಅಂದರೆ ನಾವು ಸಾಕಿರೋ ನಾಯಿ ಅಲ್ಲ. 2-3 ಸಲ ತುಂಬ ಆಸೆಯಿಂದ ನಾಯಿ ಸಾಕ್ತೆ, ಬಟ್ ಅದು ಸರಿ ಹೋಗಲಿಲ್ಲ. ಈಗ ಸಾಕಿಲ್ಲ. ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಅಮ್ಮನೂರಲ್ಲಿ ಜಾತ್ರೆ ಇದೆ. ಹಾಗಾಗಿ ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಬಂದ್ವಿ. ಇನ್ನೂ ಬೇಗ ಬರಬೇಕಂತ ಬಂದ್ವಿ, ಬಟ್ ಬಸ್ಸು ಸಿಗಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಲೇಟ್ ಆಯಿತು. 9 ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ. ನೈಟ್ ಸಿಂಪಲಾಗಿ ಮೆಹಂದಿ ಬಿಡಿಸ್ಕೊಂಡಿದ್ದೀನಿ. ನಾನು ಚಿತ್ರ ಯಾವ ಥರ ಬೇಕಾದ್ರೂ ರಂಗೋಲಿಲಿ ಚಿತ್ರ ಬಿಡಿಸ್ತೀನಿ, ಬಟ್ ಮೆಹಂದಿ ನಂಗೆ ಅಷ್ಟು ನೀಟಾಗಿ ಬಿಡಿಸ್ಕೊಳ್ಳೋಕ್ಕೆ ಬರಲ್ಲ. ಸಿಂಪಲಾಗಿರಲಿ ಅಂತ ಈ ಥರ ಬಿಡಿಸಿದ್ದೀನಿ. ಚೆನ್ನಾಗಿದೆಯಾ, ಹೇಗಿದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ದೊಡ್ಡ ನಿತ್ಯ ನಾನು 3 ಜನ ಒಂದೇ ಥರ ಬಿಡಿಸಿರೋದು. ಅವ್ರಿಗೆ ಸ್ವಲ್ಪ ಬೇರೆ ಥರ ಕಾಣಿಸುತ್ತೆ, ಬಟ್ ನಂದು ಈ ಥರ ಇದೆ. ಹಿಂದಕ್ಕೆ ಹೋಗಿ ಹಿಂದಕ್ಕೆ. ನಿಮ್ಮ ಬಡ್ಡಿ ಬಂದರೆ ಕಾಣಿಸಲ್ಲ. ತಿಂಡಿ ಆಯಿತಾ? ಏನು ತಿಂದೆ? ಇಲ್ಲೋಡು ಬಿಸಿಲು. ಏನು ತಿಂದೆ? ಕಡುಬು ಪಲ್ಯ ತಿನ್ನಲಿಲ್ವಾ? ನೋಡು ಅಜ್ಜಿ, ನಾವು ಬರೋ ಅಷ್ಟರಲ್ಲಿ ಪೇಂಟ್ ಮಾಡಿಸಿದ್ದೆ. ಪಳಪಳ ಅಂತೈತೆ. ಇದು ಕಲ್ಲರು ಬೇಗ ರೋಸ್ ಆಗುತ್ತೆ. ಈ ಕಲರ್ ಮಾಡಿಸಿದ್ದೆ. ಹಾಂ, ಅದೇ ಕಲರು. ಏನಕ್ಕೆ ಬಂದ್ಯಾ ಇವತ್ತು ನೀನು? ಜಾತ್ರೆಯಲ್ಲಿ ಏನು ತಗೊಂತೀಯ?
ಏನು ಬೇಕೋ ಜಾತ್ರೆಯಲ್ಲಿ ಹಿಂಗೆ ಏನು ಬೇಡವಾ ಹಂಗೆ ಇರ್ತೀಯಾ ಹಾಂ ಸರಿ ಏನು ಕೊಡ್ಸಲ್ಲ ಐಸ್ ಕ್ರೀಮ್ ಕೊಡ್ಸಲ್ಲ ಏನು ತಿನ್ನಲ್ಲ ಅಂದಿಯಲ್ಲ ತಿಂತೀಯಾ ಆಮೇಲೆ ಈ ಜಾತ್ರೆ ಪ್ರತಿ ವರ್ಷವೂ ಕೂಡ ಮಂಗಳವಾರ ಬುಧವಾರನೇ ಬರೋದು. ಜುಲೈ ತಿಂಗಳಲ್ಲಿ ಬರುತ್ತೆ. ಹೇಗೆ ಅಂತಂದರೆ ಸೋಮವಾರನೇ ಹೋಗ್ತಾ ಇದ್ವಿ. ಮಂಗಳವಾರ ಹಬ್ಬ ಇರುತ್ತೆ. ದೇವರಿಗೆ ಎಣ್ಣೆ ಮೇಲಿಂದ ಎಣ್ಣೆ ಹಾಕ್ತಾರೆ. ಮತ್ತು ಗರ್ಭಗುಡಿ ಒಳಗೆ ಪ್ರವೇಶ ಇರೋದು ಹೆಣ್ಮಕ್ಳಿಗೆ ವರ್ಷಕ್ಕೆ ಒಂದೇ ಸಲ. ಆ ದಿನ ಮಿಸ್ ಮಾಡಿಕೊಂಡೆ. ಇಷ್ಟು ವರ್ಷ ಮದುವೆ ಆಗಿ 11 ವರ್ಷದಲ್ಲಿ ಇದೇ ಫಸ್ಟ್ನೇ ವರ್ಷ ನಾನು ಜಾತ್ರೆಗೆ ಹೋಗದೇ ಇದ್ದಿದ್ದು. ಕಾರಣ ಇಲ್ಲಿ ಕೆಲಸ ಜಾಸ್ತಿ ಇತ್ತು ಮತ್ತು ಬಿಟ್ಟೋಗೋದಕ್ಕೂ ಆಗ್ತಿರ್ಲಿಲ್ಲ. ಒಂದಿನದ ಮಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡು ಹೋದ್ವಿ. ದೊಡ್ಡಮ್ಮ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದರು. ಅವರು ಕೂಡ ಜಾಸ್ತಿ ಟೈಮ್ ಇರಲಿಲ್ಲ. ಅಕ್ಕ ಪಾಪನ ಬಿಟ್ಟು ಬಂದಿದ್ರಲ್ಲ, ಹಾಗಾಗಿ 2 ಗಂಟೆಗೆ ಬಂದರು. ದೇವ್ರಿಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು 4 ಗಂಟೆ ಅಷ್ಟರಲ್ಲೆಲ್ಲ ವಾಪಸ್ ಹೊರಟರು. ಅವ್ರನ್ನ ತೊಗೊಂಡೋಗಿ ಗೇಟಿಗೆ ಬಿಟ್ಟು ಬಂದಿದ್ದಾಯಿತು. ಮತ್ತು ಇವಾಗ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ವಿ ಮತ್ತು ದೇವ್ರಿಗೆ ಮಂಗಳಾರತಿ ಮಾಡಿಸ್ಕೊಂಡು ಬರೋದಕ್ಕೆ ಅಂತ. ಜಾತ್ರೆ ಅಂತ ಖಂಡಿತ ನನಗೆ ಅನ್ನಿಸ್ಲಿಲ್ಲ. ಅದೇ ಹೇಳಿದ್ನಲ್ಲ, ಸೋಮವಾರ ಹೋಗ್ತಾ ಇದ್ವಿ. ಆವಾಗ ಒಂಥರ ಜಾತ್ರೆ ಫೀಲ್ ಇರ್ತಿತ್ತು. ಮಂಗಳವಾರನೂ ಕೂಡ ಹೋಗೋದಕ್ಕಾಗಲಿಲ್ಲ. ಬುಧವಾರ ಹೋದೆ. ಬುಧವಾರ ಹೋಗೋಷ್ಟರಲ್ಲಿ 9 ಗಂಟೆ ಆಯಿತು. ತಿಂಡಿ ಎಲ್ಲ ಮಾಡಿಕೊಂಡು ಜಾತ್ರೆ ಬೀದಿಗೆ ಹೋದ್ವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡ್ವಿ, ಊಟ ಮಾಡಿಕೊಂಡು. ಮತ್ತು ಅಲ್ಲಿ ಜಾಸ್ತಿ ಟೈಮ್ ಇರೋಕ್ಕಾಗಲೇ ಇಲ್ಲ. ಆವಾಗವಾಗ ಸೋನೆ ಬರ್ತಿತ್ತು. ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಆಗ್ತಿರ್ಲಿಲ್ಲ, ನೆಂದೋಗ್ತಾ ಇದ್ವಿ. ಆ ಕಾರಣದಿಂದ ವಾಪಸ್ ಬೇಗನೆ ಮನೆಗೆ ಬಂದ್ವಿ. ಮತ್ತು ರಿಲೇಟಿವ್ಸ್ ಎಲ್ಲ ಇದ್ದರು. ನಾನು ಜಾಸ್ತಿ ಯಾರನ್ನೂ ವೀಡಿಯೋ ಮಾಡಿಲ್ಲ. ಯಾಕೋ ಗೊತ್ತಿಲ್ಲ, ಮಾಡಬೇಕಂತ ಅನ್ನಿಸ್ಲಿಲ್ಲ ನಾನು. ಹಾಗಾಗಿ ಎಲ್ರೂ ಕೂಡ ವೀಡಿಯೋದಲ್ಲಿ ನಾನು ತೋರಿಸಿಲ್ಲ. ಮತ್ತು ಎಲ್ಲರೂ ಊರಿಗೆ ಹೋಗೋರೆಲ್ಲ ಹೋದರು. ಇವಾಗ ನಾವು ಮಾತ್ರ ಉಳ್ಕೊಂಡಿರೋದು. ಅಮ್ಮ ಇಡ್ಲಿಗೆ ಬಂದಿದ್ದರು. ನಂದು ಅಮ್ಮಂದು ಒಂದೇ ಥರ ರೊಟೀನ್ ಅಂತ ಅನಿಸುತ್ತೆ. ಹಸುಗಳಿದೆಯಲ್ಲ, ಹಾಗಾಗಿ ದೊಡ್ಡ ಅಲ್ಲಿ ಸಗಣಿ ಆಗಿದೆ ಅಂತ ಮುಂದಕ್ಕೆ ಹೆಜ್ಜೆ ಕೂಡ ಇಡ್ತಾ ಇಲ್ಲ. ನೀನು ಹಾಲು ಹೆಂಗೆ ಕುಡಿತೀಯಾ? ಹಸು ಸಾಕಿಲ್ಲ ಅಂದಮೇಲೆ ನಾವು ಹಾಲು ಕರೆದು ನೀನು ಹಾಲು ಕುಡಿಯೋದು. ನಾವು ಸಾಕಲ್ಲ, ಅವಾಗ ಏನು ಮಾಡ್ತೀಯಾ? ಅಲ್ಲೇ ಕುಡಿಯಲ್ವಾ? ಮತ್ತು ಅಲ್ಲಿಂದ ಅಮ್ಮ ಏರ್ ಕಟ್ ಮಾಡಿಸೋಣ ಅಂತ ಕೇಳಿದ್ಲು. ಅವಳಾಗೆ ಕೇಳಿದ್ಲಲ್ಲ ಅಂತ ಕರ್ಕೊಂಡೋದೆ. ಕೂದಲು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನಿತ್ಯಂದು ಕೂಡ ಮತ್ತು ಲಡ್ಡುದು ಕೂಡ, ಇಬ್ಬರದು ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಷ್ಟು ಕೂದಲಿದ್ದಿದ್ದು ನೋಡಿ. ಏರ್ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ನೋಡೋದಕ್ಕೇ ಅಷ್ಟು ಕ್ಯೂಟ್ ಅಂತ ಅನ್ನಿಸ್ತಿರ್ಲಿಲ್ಲ. ಯಾಕೆಂತಂದರೆ ಫುಲ್ ಶಾರ್ಟ್ ಮಾಡಿಸಿದ್ದೀನಿ. ಅಮ್ಮಗೆ ಹೇಗೆ ಅಂತ ಅಂದರೆ ಕೂದಲು ಜಾಸ್ತಿ ಉದ್ದ ಬೆಳಿಬಾರ್ದು, ಶಾರ್ಟೇ ಇರಬೇಕು, ಇಲ್ಲ ಜುಟ್ಟು ಹಾಕಬೇಕು. ಫ್ರೀ ಏರ್ ಬಿಡಬಾರ್ದು ಅವರಿಗೆ. ನಿತ್ಯನೂ ಹಂಗೆ ಇಷ್ಟುದ್ದ ಆಗೋವರೆಗೂ ಕೂಡ, ಒಂದು 6 ವರ್ಷ ಆಗೋವರೆಗೂ ಕೂಡ ಅವರೇ ಕರ್ಕೊಂಡೋಗಿ ಏರ್ ಕಟ್ ಮಾಡಿಸ್ಕೊಂಡು ಬರೋರು. ಆವಾಗ ತಿಂಗ್ಳಿಗೆ ಒಂದು ಸಲ ಊರಿಗೆ ಹೋಗ್ತಾಯಿದ್ವಿ. ನಾನು ಕರ್ಕೊಂಡೋಗಿ ಮಾಡಿಸಿರೋದೇ ಕಡಿಮೆ. ಅಮ್ಮನೇ ಕರ್ಕೊಂಡೋಗಿ ಯಾವಾಗಲೂ ಏರ್ ಕಟ್ ಮಾಡಿಸಿ ಕರ್ಕೊಂಡು ಬರೋರು. ಇವಾಗಲೂ ಅಷ್ಟೇ, ಲಡ್ಡುನೇನಾದ್ರೂ ಊರಿಗೆ ಕರ್ಕೊಂಡೋದಾಗ ಹೋಗು ಕೂದಲು ಕಟ್ ಮಾಡಿಸ್ಕೊಂಬರೋಗು, ಉದ್ದ ಆಗಿಬಿಟ್ಟಿದೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಎಷ್ಟೇ ಶಾರ್ಟ್ ಮಾಡಿಸಿದ್ರು ಕೂಡ, ಇಲ್ಲ ಇದಿನ್ನೂ ಉದ್ದ ಇದೆ, ಇಷ್ಟು ಮಾಡಿಸ್ಕೊಂಡು ಬಂದಿದ್ಯಾ, ಮತ್ತಿನ್ನು 15 ಒಂದು ತಿಂಗಳು ಅನ್ನೋ ಅಷ್ಟರಲ್ಲೆಲ್ಲ ವಾಪಸ್ ಬಂದುಬಿಡುತ್ತೆ ಅಂತ ಬೈತಾನೆ ಇರ್ತಾರೆ. ಹಾಗಾಗಿ ಈ ಸಲ ಪರವಾಗಿಲ್ಲ, ಸ್ವಲ್ಪ ಶಾರ್ಟೇ ಮಾಡಿಬಿಡಿ ಅಂತ ಹೇಳಿದ್ನ. ಅಷ್ಟು ಕೂದಲಿದ್ದಿದ್ದು ನೋಡಿ ಫುಲ್ ಕೊನೆಗಂತೂ ನೋಡೋದಕ್ಕೇ ಆಗಲಿಲ್ಲ, ಅಷ್ಟು ಶಾರ್ಟ್ ಆಗಿಬಿಟ್ಟಿತ್ತು. ಇಲ್ಲ ಹರಿ, ಎಲ್ಲಿ ಬಿಸಿಲಿತ್ತಮ್ಮ, ಇನ್ನು ಮೋಡ ಎದ್ದಾ? ಗುಡ್ ಮಾರ್ನಿಂಗ್. ಯಾರು ಏರ್ ಕಟ್ ಮಾಡಿಸಿದ್ದು? ಶಾರ್ಟ್ ಆಯ್ತಾ? ಹಾಂ, ಮೆಹಂದಿ ತೋರಿಸು. ನಂದು ನಿಂದು ಯಾರು ಚೆನ್ನಾಗೈತೆ? ಯಾರು ಚೆನ್ನಾಗೈತೆ ಮೆಹಂದಿ? ಹಾಂ, ಮಮ್ಮಿ ನಿಂದು ಚೆನ್ನಾಗೈತೆ, ಸೂಪರ್ ಆಗಿದೆ. ನಿಂದು ಬ್ರಷ್ ಮಾಡ್ತೀಯಾ? ನಡಿ ಬ್ರಷ್ ಮಾಡು. ಹಾಂ, ಬ್ರಷ್ ಮಾಡಿ ಕಾಫಿ ಕುಡ್ದಿದ್ದೆಲ್ಲ ಆಯಿತು. ನಾವು ಬುಧವಾರ ಜಾತ್ರೆದ್ದು ಶೇರ್ ಮಾಡಿದೆ. ಇದು ಗುರುವಾರದ್ದಾಗಿರುತ್ತೆ. ಇವತ್ತು ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೀನಿ. ಅಪ್ಪನಿಗೆ ನಾನು ಮಾಡೋ ಪಲಾವು ಅಂತಂದರೆ ಇಷ್ಟ. ಇವತ್ತು ಖಾರ ಹಬ್ಬ ಕೂಡ ಇದೆ. ಅಮ್ಮ ಹೇಳ್ತಿದ್ರು, ಖಾರ ಹಬ್ಬ ಇಲ್ಲ ಅಂತಂದರೆ ನೀವು ಹೋದ್ಮೇಲೆ ಹಬ್ಬ ಮಾಡಬೇಕಾಗತ್ತೆ, ನಿಮಗೆ ಹಬ್ಬ ಮಾಡಿಕೊಡ್ತೀನಿ ಅಂತ. ಏನೂ ಬೇಡ ಅಂತ ಹೇಳ್ತಾ ಇದ್ದೆ. ಮತ್ತು ಸಾರು ಹಾಕಿದ್ರು ಇವತ್ತು ಖಾರ ಹಬ್ಬ ಅಂತ. ಹಾಗಾಗಿ ಅಮ್ಮ ಹಬ್ಬ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಮತ್ತು ತಿಂಡಿ ಏನು ಮಾಡಿದೆ, ಒಬ್ಬಟ್ಟು ಮಾಡೋಕ್ಕೋದ್ರೆ ಮಧ್ಯಾಹ್ನ ಆಗಿಬಿಡುತ್ತೆ. ಮಕ್ಕಳು ಅಲ್ಲಿವರೆಗೂ ಉಪವಾಸ ಇರೋದಿಲ್ಲ. ಹಾಗಾಗಿ ಏನಾದ್ರೂ ಸ್ವಲ್ಪ ತಿಂಡಿ ಮಾಡಿಕೊಟ್ಟು ನಂತರ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಪಲಾವ್ ಮಾಡಿದ್ದಾಯಿತು. ಸಬ್ಸಿಗೆ ಸೊಪ್ಪು ಹಾಕಿ ಪಲಾವ್ ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದ್ರದ್ದು ಬೋಂಡ ಆಗಿರ್ಬೋದು, ಮತ್ತು
ಪಡ್ಡು ಮತ್ತು ಕಾಯಿ ಕಡುಬು ಎಲ್ಲದೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದ್ರ ಬಸ್ಸಾಂಬಾರು ಆಗಿರ್ಬೋದು, ಒಳ್ಳೆ ಘಮ ಬರ್ತಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಅಪ್ಪನಿಗೆ ಸಬ್ಸಿಗೆ ಸೊಪ್ಪು ಹಾಕಿದರೆ ತಿಂತಾರೆ, ಬಟ್ ಸಾಂಬಾರು ಸೊಪ್ಪು ಹಾಕಿದರೆ ಅವ್ರು ಪಲಾವ್ ತಿನ್ನಲ್ಲ, ಹಾಗಾಗಿ ಹಾಕಿಲ್ಲ. ಎಲ್ಲ ಕಟ್ ಮಾಡಿ ಕಟ್ಟಬೇಕು. ನಾವೆಲ್ಲ ಹಂಗೇನಿಲ್ಲ, ಪಟದ ಮುರಿಯೋದು ಕಟ್ಟೋದು. ನೋಡುವ ಎಲ್ಲ ಕತ್ತಿರ್ತಾಂಡು ಹೆಂಗೆ ಕಟ್ ಮಾಡುತ್ತೆ, ಕೈ ಕಟ್ ಮಾಡುತ್ತೆ. ಬಡ್ಡಿಗೆ ಹೋಗ್ಬೇಡ. ಏನಮ್ಮ ಎಲೆ ಕೊಡ್ತಿದ್ಯಾ? ಎಲೆ ಕಚ್ಚೋಕೆ ನೀನು ಅಸಿಸ್ಟೆಂಟಾ? ನೀನು ಕಣವ, ನೀನು ಹೆಲ್ಪ್ ಮಾಡ್ತಾ ಇದೀಯಾ ಅಂತ ಕೇಳಿದೆ. ಹೆಲ್ಪ್ ಮಾಡ್ತಾ ಇದೀಯಾ? ನಿತ್ಯಕ್ಕ ನೋಡಿ ಪಾತ್ರೆ ತೊಳ್ಕೊಂಡು ಬರ್ತಿದ್ದಾಳೆ. ನೆಲ ಒರೆಸಿದ್ದೆ. ಇನ್ನೊಂದು ಎಲೆ. ಯಾವ ಕೆಲಸ ಆದ್ರೂ ಅಷ್ಟೇ ಟೈಮ್ ತೊಗೊಂಡು ನೀಟಾಗಿ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಅನ್ನೋಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನಾನು ಪ್ರತಿ ಸಲ ಮನೇಲಿ ತೋರಣ ಕಟ್ಟಬೇಕಾದ್ರೂ ಅಪ್ಪ ನೆನ್ಪು ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂದೇ ಥರದ ಎಲೆ ತೊಗೊಂಡು, ಒಂದೇ ಸೈಜಿಂದ ಎಲೆ ತೊಗೊಂಡು ಎಲ್ಲ ಹತ್ರನೂ ಕಟ್ಟಿದ್ದಾರೆ. ಮನೆಗೆ ಮತ್ತು ಸ್ನಾನದ ಮನೆಗೆ, ಹಾಗೆ ಕೊಟ್ಟಿಗೆ ಮನೆಗೆ ಎಲ್ಲ ಹತ್ರನೂ ಕಟ್ಟಿದ್ದಾರೆ. ಅಮ್ಮ ಸಿಂಟ್ಯಾಕ್ಸ್ ಇದ್ರೂ ಕೂಡ ಬಕೆಟ್ಗೆ ಕೊಡೋಕ್ಕೆಲ್ಲ ನೀರು ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಹೇಳಿದರೆ ಹಸುಗಳಿದೆ ಜಾಸ್ತಿ ಬೇಕೋ ಕೊಟ್ಟಿಗೆ ತೊಳೆಯೋದಕ್ಕೆ, ಹಸುಗಳು ಮೈ ತೊಳೆಯೋದಕ್ಕೆ, ನೀರು ಕುಡಿಸೋದಕ್ಕೆ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ನೆಲ ಎಲ್ಲ ಒರೆಸಿ ಮನೆ ಮುಂದೆ ಒಂದು ಪುಟಾಣಿ ರಂಗೋಲಿಯನ್ನು ಹಾಕಿದೆ. ಮನೆಗೆ ಒಂಥರ ಹಬ್ಬದ ಕಳೆ ಬಂತು. ಹಾಗೆ ಅಲ್ವಾ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಬಾಗಿಲಿಗೆ ತೋರಣ ಕಟ್ಟಿ ಹೂವು ಹಾಕಿದರೆ ಮುಗೀತು. ಮತ್ತು ಈ ಕಡೆ ತಿಂಡಿ ಕೂಡ ರೆಡಿಯಾಗಿತ್ತು. ತಿಂಡಿ ಆದಮೇಲೆ ನೆಲ ಒರೆಸಿರೋದು. ತಿಂಡಿ ಎಲ್ಲ ತಿಂದಾದಮೇಲೆ ಇದು ವಿಡಿಯೋ ಕ್ಲಿಪ್ಪಿಂಗ್ಸ್ ಆ ಕಡೆ ಈ ಕಡೆ ಆಗಿದೆ ಅಷ್ಟೇ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ಮಸಾಲೆ ಏನೂ ರುಬ್ಬಿಲ್ಲ, ಹಾಗೇ ಮಾಡಿರೋದು. ತುಂಬ ಚೆನ್ನಾಗಿತ್ತು. ತಿಂಡಿ ಎಲ್ಲ ಮಾಡಿಕೊಂಡು ಮತ್ತು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹಬ್ಬದ ಅಡುಗೆ ಮಾಡ್ತಾ ಇರೋದು. ನಾನು ಜಾಸ್ತಿ ಏನೂ ವೀಡಿಯೋ ಮಾಡಲಿಲ್ಲ. ಬೇಗ ಹಬ್ಬ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು ಅನ್ನೋದೊಂದಿತ್ತು. ಜೊತೆಗೆ ಮಳೆ ಬಂದರೆ ಹೋಗೋದು ಮತ್ತು ತೊಂದರೆ ಆಗುತ್ತೆ. ಮಳೆ ಶುರುವಾಗೋ ಅಷ್ಟರಲ್ಲಿ ಹೋಗಬೇಕು. ಅಮ್ಮನೂರ ಕಡೆ ಅಷ್ಟು ಮಳೆಯೇ ಇಲ್ಲ, ಬಟ್ ಈ ಕಡೆ ಆಗಲ್ಲ, ತುಂಬ ಮಳೆ ಇದೆ. ನಾನು ಈ ಕಡೆ ಒಬ್ಬಟ್ಟು ತೊಡ್ತಾ ಇದ್ದೆ, ಬೋಂಡ ಮಾಡಿಟ್ಟು. ಇವತ್ತು ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಮ್ಮ ಎಲ್ಲದನ್ನು ಕೂಡ ಒರಳ್ಕಲ್ಲಲ್ಲಿ ರುಬ್ಕೊಟ್ಟಿದ್ದಾಯಿತು, ಇಲ್ಲಾಂದಿದ್ರೆ ಇನ್ನೂ ಬೇಗ ಆಗಿರೋದು. ಸಾಂಬಾರಿಗೆ ಮತ್ತು ಹೂರ್ಣ ಎಲ್ಲದನ್ನು ಕೂಡ ಒರಳ್ಕಲ್ಲಲ್ಲಿ ರುಬ್ಕೊಟ್ರು. ನಾನು ಈ ಕಡೆ ಒಬ್ಬಟ್ಟು ತೊಡ್ತಾ ಇದ್ದೆ. ಅದೇನು ಅಂತ ಗೊತ್ತಿಲ್ಲ, ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅನಿಸುತ್ತೆ ಅಂತ ಅಂದ್ಕೊಳ್ತೀನಿ. ಅಮ್ಮನ ಮನೆಗೆ ಹೋದರೆ ಒಂಥರ ರಾಣಿ ಫೀಲ್ ಅಂತ ಅನಿಸುತ್ತೆ. ನಮ್ಮ ಮನೆ ಏನೋ ಫೀಲ್ ಬರುತ್ತೆ. ಇದು ನಮ್ಮ ಮನೆ ಅಲ್ಲ ಅಂತಲ್ಲ ನಾನು ಹೇಳ್ತಿರೋದು. ಅಲ್ಲಿಗೆ ಹೋದ್ರೇ ಒಂಥರ ಫೀಲು, ರಾಣಿ ಥರ ಅಂತ ಅನಿಸುತ್ತೆ. ನಿಮಗೂ ಹೀಗೆ ಅನಿಸಿದ್ಯಾ? ಕಮೆಂಟ್ ಮಾಡಿ. ಅಲ್ಲಿಂದ ಅಮ್ಮ ಊಟ ಎಲ್ಲ ಕೊಟ್ಟರು. ಮತ್ತು ಸಂಜೆಗೇನು ಅಡುಗೆ ಮಾಡೋ ಥರ ಏನಿಲ್ಲ, ಜಸ್ಟ್ ಬರೀ ರೈಸ್ ಮಾಡ್ಕೊಳ್ಳೋದು ಅಷ್ಟೇ. ಸಾಂಬಾರೆಲ್ಲ ಕೊಟ್ಟು ಕಳಿಸಿದ್ದಾರೆ. ಮತ್ತು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಕಾಲಿನ ತೊಗೊಂಡು ಬಂದಿದ್ದೆ. ಗ್ಲಾಸ್ ಎಲ್ಲ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಅಲ್ಲಿ ಬೆಳಕಿರೋದ್ರಿಂದ ಹಂಗೆ ಕಾಣಿಸ್ತಾ ಇದೆ, ತುಂಬ ನೀಟಾಗಿ ಕಾಣಿಸ್ತಾ ಇತ್ತು. ಏನಾದ್ರೂ ತೊಗೊಂಡು ಬಂದಮೇಲೆ ನಂಗೆ ಅದನ್ನು ಟ್ರೈ ಮಾಡೋವರೆಗೂ ಸಮಾಧಾನ ಇರೋದಿಲ್ಲ. ಒಂದು ಸಲ ಅದನ್ನು ಕ್ಲೀನ್ ಮಾಡಿ ನೋಡಿದರೆ ಅಲ್ಲಿಗೆ ಸಮಾಧಾನ. ಹಾಗಾಗಿ ಎಲ್ಲದನ್ನು ಒಂದು ಸಲ ಟ್ರೈ ಮಾಡಿ ನೋಡಿದೆ, ಇಷ್ಟ ಆಯಿತು. ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವಾಗ ನೆಕ್ಸ್ಟು ತೋರಿಸ್ತೀನಿ. ನಾನೇ ಹೋಮ್ಮೇಡ್ ಜೆಲ್ ಕೂಡ ರೆಡಿ ಮಾಡ್ಕೊಳ್ತೀನಿ. ಇದು ಜಾಸ್ತಿ ಡಸ್ಟ್ ಇತ್ತಲ್ಲ, ಅದು ಬರೀ ಅವತ್ತು ಬಟ್ಟೆಲೆಲ್ಲ ಒರೆಸಿದ್ದಷ್ಟೇ, ಶಾಂಪು ನೀರು ಹಾಕ್ಕೊಂಡು ಒರೆಸಿದ್ದಷ್ಟೇ. ಅದು ನೀಟಾಗಿ ಕ್ಲೀನ್ ಆಗಿತ್ತು, ಇಲ್ಲ ಅಂತಲ್ಲ, ಬಟ್ ಇನ್ನು ಇದು ಬೆಸ್ಟಾಗಿ ಕ್ಲೀನ್ ಆಗುತ್ತೆ. ಇವಾಗ ತಾನೇ ಊರಿಂದ ಬಂದ್ವಿ, ಚಿಕ್ಕದಾಗಿ ಒಂದು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇದು ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ತುಂಬ ಇರಮ್ಮ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇದೊಂದು ಕಾಲಿನ ಸ್ಪ್ರೇ ತೊಗೊಂಡು ಬಂದೆ. ಹಾಗೆ ಇದೊಂದು, ಮತ್ತು ಪಾತ್ರೆ ತೊಳೆಯೋಕ್ಕೊಂದು ವಿಮ್ ಜೆಲ್ಲು. ಹಿತ್ತಾಳೆ ತಾಮ್ರದ ಪಾತ್ರೆ ತೊಳೆಯೋದಕ್ಕೆ ಪಿತಾಂಬರಿ ಬೇಕಿತ್ತು, ಅದು ಖಾಲಿ ಆಗಿಬಿಟ್ಟಿತ್ತು. ಹುಣಸೆಹಣ್ಣಲ್ಲಿ ತೊಳೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಪಿತಾಂಬರಿ ಪೌಡ್ರು ತೊಗೊಂಡು ಬಂದೆ. ಇದೊಂದು ಸಿಂಕ್ ಬ್ರಷ್ ತೊಗೊಂಡು ಬಂದೆ. ಲಡ್ಡುಗೆ ನಿತ್ಯಗೆ ಸ್ಲಿಪ್ಪರ್ ತೊಗೊಂಡು ಬಂದೆ. ಲಡ್ಡು ನಡಿ, ಸರಿಯಾಗುತ್ತಾ ನೋಡೋಣ. ಅವ್ರನ್ನ ಕರ್ಕೊಂಡು ಹೋಗಿರಲಿಲ್ಲ, ಬಿಡು, ಹಂಗಾದ್ರೆ ವಾಪಸ್ ಕೊಡ್ತೀನಿ. ಅವರಿಬ್ರನ್ನೂ ಕರ್ಕೊಂಡು ಹೋಗಿರಲಿಲ್ಲ, ಬಿಟ್ಟು ಹೋಗ್ಬಿಟ್ಟಿದ್ದೆ. ಸೈಜು ಕರೆಕ್ಟಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಡಿಯಮ್ಮ ನೋಡೋಣ. ಲಹರಿ ಹೆಂಗೆ ಗೊತ್ತು? ಮನೇಲಿ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ದಾಳಿಂಬೆ ತೋಟಕ್ಕೆ ಹೋದ್ವಿ. ಇವಾಗ ವೆದರ್ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಬೆಳಗ್ಗೆ ಒಂದ್ಸಲ ಔಷಧಿ ಎಲ್ಲ ಹೊಡೆದಿದ್ರು, ಅದೆಲ್ಲ ಸೋನೆ ಬಂದೆಲ್ಲ ತೊಳ್ಕೊಂಡು ಹೋಗಿದ್ದಾಯಿತು. ಇವತ್ತು ವ್ಲಾಗ್ ಈ ಥರ ಇತ್ತು. ಇದಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.